ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾವು ಯುಗಾದಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಹೇಳಿದ್ರು ಡಿಮಾರ್ಟ್ ಆ್ಯಂಡ್ ವಿಶಾಲ್ ಮಾರ್ಟಲ್ಲಿ ಆಫರ್ಸ್ ಚೆನ್ನಾಗಿ ಬಿಟ್ಟಿದ್ದಾರೆ, ಹೋಗೊಂದ್ಸಲ ನೋಡ್ಕೊಂಡು ಬಾ ಅಂತ. ಸೊ ಹಾಗಾಗಿ ಇವತ್ತು ನೋಡ್ಕೊಂಬರೋಣ, ಚೆನ್ನಾಗಿದ್ರೆ ತೊಗೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಫಸ್ಟು ವಿಶಾಲ್ ಮಾರ್ಟ್ಗೆ ಹೋಗೋಣ ಆಮೇಲೆ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ನನ್ನ ಹಸ್ಬೆಂಡು ಡಿಮಾರ್ಟಿಗೆ ಕರ್ಕೊಂಡು ಬಂದರು ಫಸ್ಟು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲೇ ಫಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಆಫರ್ಸ್ ಏನೋ ಇತ್ತು, ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ನಾನೇನು ಅಂದ್ಕೊಂಡೆ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಹಸ್ಬೆಂಡ್ ಅವ್ರ ಅಣ್ಣವ್ರ ಮಗಗೆ ತೊಗೋಬೇಕಂತ ಹೋಗಿದ್ವಿ. ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಯಾವುದೂ ಇಲ್ಲದೆ ಇರೋದ್ರಿಂದ ನಾನು ಜಸ್ಟ್ ನನ್ನ ಹಸ್ಬೆಂಡ್ ಅವ್ರ ಅಣ್ಣವ್ರ ಮಗಗೇ ತೊಗೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ಎಲ್ಲಾದರೂ ಶಾಪಿಂಗ್ ಕರ್ಕೊಂಡು ಹೋದರೆ ನಾನು ಯಾವ್ದು ನೋಡ್ತೀನಿ ಅದೆಲ್ಲ ಚೆನ್ನಾಗಿದೆ ಇದೆ ತಗೋ ಅಂತ ಅಂದ್ಬಿಡ್ತಾರೆ. ಏನಕ್ಕೆ ಅಂದರೆ ಚೆನ್ನಾಗಿಲ್ಲ ಅಂದ್ಬಿಟ್ರೆ ನೆಕ್ಸ್ಟ್ ನೋಡಿಕೊಂಡು ಅದನ್ನೇ ನಿಂತಿರ್ತಾಳೆ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾಳೆ, ಮತ್ತು ಅಲ್ಲೇ ಇದ್ಬಿಡ್ತಾಳೆ ಸಂಜೆ ತನಕ ಅಂದ್ಬಿಟ್ಟು ಅವರು ಯಾವುದು ನೋಡ್ತೀನೋ ಅದನ್ನೇ ಒಪ್ಕೊಂಡು ಅದನ್ನೇ ತಗೋ ಅಂತ ಅಂದ್ಬಿಡ್ತಾರೆ. ಯೂಶ್ವಲಿ ಡಿಮಾರ್ಟ್ ಮತ್ತು ವಿಶಾಲ್ ಮಾರ್ಟ್ಗೆಲ್ಲ ಹೋದರೆ ಅದೆಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನಕ್ಕೆ ಅಂದರೆ ಮನೆಗೆ ಬೇಕಾಗಿರೋ ಐಟಮ್ಸು ಮತ್ತು ನಮಗೆ ಬೇಕಾಗಿರೋ ಶಾಪಿಂಗ್ ಬಟ್ಟೆಗಳೆಲ್ಲ ಅಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ನೋಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಬೆಳಿಗ್ಗೆ ಹೋದರೆ ಸಂಜೆ ತನಕ ಅಲ್ಲೇ ಇದ್ರೂ ನಮ್ಗೆ ಟೈಮ್ ಗೊತ್ತಾಗಲ್ಲ. ಇದರಲ್ಲೇ ಯಾವುದಾದ್ರೂ ಒಂದು ಶರ್ಟ್ನ ಕೊಡಿಸೋಣ ಅಂತ ನಾನು ಅಂದ್ಕೊಂಡ್ರೆ ನನ್ನ ಹಸ್ಬೆಂಡು ನನಗೆ ಬಟ್ಟೆನೇ ಬೇಡ, ನನಗೆ ಸಿಲ್ವರ್ ರಿಂಗ್ ಕೊಡಿಸ್ಬಿಡು ಅಂತ ಅಂದರು. ಸೊ ಅದಕ್ಕೆ ಏನು ಬಟ್ಟೆ ತೊಗೊಳ್ಲಿಲ್ಲ ಅವ್ರಿಗೆ. ಹಾಗೆ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ಸು ಮತ್ತು ಒಂದು ಬಟ್ಟೆ ತೊಗೊಂಡು ಬಂದ್ವಿ ನಾವು. ಹಾಗೆ ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲೇ ಫಲೂಡ ತಿಂದ್ಕೊಂಡು ಬಂದ್ವಿ. ಸೊ ನೆಕ್ಸ್ಟು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ಗೆ ಒಂದು ರಿಂಗ್ ಬೇಕಿತ್ತು. ಸೊ ಹಾಗಾಗಿ ನನ್ನದೊಂದು ಕಾಲುಂಗುರ ಮತ್ತು ಅವ್ರದ್ದೊಂದು ಹಳೆಯ ರಿಂಗ್ ಇತ್ತು, ಅದನ್ನು ಹಾಕ್ಬಿಟ್ಟು ಅವ್ರಿಗೆ ಒಂದು ಹೊಸ ರಿಂಗ್ ಕೊಡಿಸೋಣ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಅಲ್ಲೇ ಹೋಗೋ ರೋಡಲ್ಲಿ ಶಾಪ್ ಇತ್ತು, ಜ್ಯುವೆಲ್ಲರಿ ಶಾಪು. ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಚೆಕ್ ಮಾಡೋಣ ಅಂತ ಹೋದ್ವಿ. ನಾವೆಲ್ಲ ರಿಂಗ್ನ ಹಾಕಿ ನೋಡಿದ್ವಿ, ಬಟ್ ಅವ್ರ ಬೆರಳಿಗೆ ಯಾವುದು ಫಿಟ್ಟೇ ಆಗ್ತಾ ಇರಲಿಲ್ಲ, ಎಲ್ಲ ಸ್ಮಾಲ್ ಸೈಜ್ದಿತ್ತು. ಸೊ ಹಾಗಾಗಿ ನಾವು ಬೇರೆ ಅಂಗಡೀಲಿ ಚೆಕ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಜಸ್ಟ್ ಆ ರಿಂಗ್ದು ಮತ್ತು ನಮ್ಮದು ಕಾಲುಂಗುರದ್ದು ಪ್ರೈಸ್ ಕೇಳ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಬೇರೆ ಅಂಗಡೀಲಿ ಎಲ್ಲಾದರೂ ಚೆಕ್ ಮಾಡೋಣ ಅಂತ ಹೋದ್ವಿ. ನೆಕ್ಸ್ಟು ವಿಶಾಲ್ ಮಾರ್ಟಿಗೆ ಬಂದ್ವಿ. ಇಲ್ಲಿ ನನಗೆ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು, ಬಟ್ ಆಫರ್ ಬಿಟ್ಟಿದ್ದಾರೆ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಡಿಮಾರ್ಟ್ಗಿಂತ ಇಲ್ಲಿ ಜಾಸ್ತಿ ಪ್ರೈಸ್ ಇದೆ ಅಂತ ಅನ್ನಿಸ್ತು. ನಾರ್ಮಲಾಗಿ ಏನು ಪ್ರೈಸಸ್ ಇರುತ್ತೆ ಅದೇ ಥರ ಇತ್ತು, ಬಟ್ ಕಲೆಕ್ಷನ್ಸ್ ಇಷ್ಟ ಆಯಿತು. ಹಾಗಾಗಿ ನನ್ನ ಜೊತೆ ಬಟ್ಟೆ ತೊಗೊಂಡೆ. ವಿಶಾಲ್ ಮಾರ್ಟಿಂದ ಬರಬೇಕಾದ್ರೆ ಇನ್ನೊಂದು ಜ್ಯುವೆಲ್ಲರಿ ಶಾಪ್ ಸಿಕ್ತು, ಅಲ್ಲೊಂದು ಸಲ ಸೈಜ್ ಚೆಕ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಒಂದು 2-3 ರಿಂಗು ಫಿಟ್ ಆಯಿತು, ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ವಿ. ಇವಾಗ ಸ್ವಲ್ಪ ಗೋಲ್ಡ್ ರೇಟು ಮತ್ತು ಸಿಲ್ವರ್ ರೇಟು ಕಡಿಮೆ ಆಗ್ತಾ ಇದೆ. ಸೊ ಯಾರಾದರೂ ತೊಗೊಳ್ಳೋರಿದ್ದರೆ ಪ್ಲ್ಯಾನ್ ಮಾಡ್ಕೊಂಡು ತೊಗೊಳ್ಳಿ. ಇನ್ನು ಮುಂದೆ ಕಡಿಮೆ ಆಗುತ್ತೆ ಅಂತಲೂ ಕೇಳ್ಪಟ್ಟೆ, ಬಟ್ ಅದೆಷ್ಟು ನಿಜ ಗೊತ್ತಿಲ್ಲ.
ಕಡಿಮೆ ಆದರೆ ತುಂಬಾ ಒಳ್ಳೆಯದು. ನಮ್ಮಂಥವರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ಸಿಲ್ವರ್ ರಿಂಗು ನಾವು ತೊಗೊಂಡಿದ್ದು. ನಾವು ಇದೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಸೊ ಹೊಟ್ಟೆ ಕೂಡ ಹಸಿವಾಗ್ತಾಯಿತ್ತು. ಅಲ್ಲೇ ಹೋಟ್ಲಲ್ಲಿ ಸ್ಟಾಪ್ ಮಾಡಿಬಿಟ್ಟು 2 ಕಾಫಿ ತೊಗೊಂಡು ಮತ್ತು ನನಗೆ ಕೇಸರಿಬಾತ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಅದು ಕೂಡ ತೊಗೊಂಡು ತಿಂದ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.